ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಎಸ್ಐಆರ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಅದು. ಎಸ್ಐಆರ್ ಬಗ್ಗೆ ಸಿದ್ದು ಡಿಕೆ ಸುರ್ಜೇವಾಲ್ರಿಂದ ಎಚ್ಚರಿಕೆ ಕೂಡ ಇದೆ. ಎಸ್ಐಆರ್ ಬಗ್ಗೆ ಸೂಚನೆ, ಅದರ ಬಗ್ಗೆ ಎಚ್ಚರಿಕೆಯನ್ನ ಕೂಡ ವಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ನಿಮ್ಮ ಕ್ಷೇತ್ರಗಳಲ್ಲಿ ತಂಡಗಳನ್ನ ರಚನೆ ಮಾಡಿ ನಿಗಾ ವಹಿಸಿ. ನೋಡಿ, ನಿನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಎಸ್ಐಆರ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಎಸ್ಐಆರ್ ಬಗ್ಗೆ ಒಂದಷ್ಟು ಸಿದ್ದು ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಸುರ್ಜೇವಾಲ್ರಿಂದ ಎಚ್ಚರಿಕೆ ಕೂಡ ಬಂದಿದೆ. ಎಸ್ಐಆರ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಶಾಸಕರಿಗೆ ಒಂದ್ ಕಡೆ ಸೂಚನೆ ಕೊಟ್ಟಿರೋದು ಯಾರು, ಸಿದ್ದು ಮತ್ತೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಸುರ್ಜೇವಾಲ್ರಿಂದ. ಇನ್ನ ಬ್ಲಾಕ್ ಮಟ್ಟದ ಮತದಾರರು ಯಾರಿದ್ದಾರೆ ಅದನ್ನ ಕೈಬಿಟ್ಟು ಹೋಗದಂತೆ ನಾವು ಗಮನಿಸಿಕೊಳ್ಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ನೀವು ತಂಡವನ್ನ ರಚನೆ ಮಾಡಿ ಅದ್ರ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಹೂಗಾರ. ಬಸವರಾಜ್, ಎಸ್ಐಆರ್ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಈಗ ಸಿಎಂ ಡಿಕೆ ಕಿವಿಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ನಿನ್ನೆ ಖಾಸಗಿ ರೆಸಾರ್ಟ್ ನಲ್ಲಿ ಕೂಡ ಸಿಎಲ್ಪಿ ಸಭೆ ಕೂಡ ನಡೆದಿರ್ತಕ್ಕಂಥದ್ದು. ಆ ಸಿಎಲ್ಪಿ ಸಭೆಯಲ್ಲಿ ಹಲವು ವಿಚಾರಗಳನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಲ್ಲ ಪಕ್ಷದ ಶಾಸಕರಿಗೆ ಕೂಡ ಒಂದಿಷ್ಟು ವಿಚಾರಗಳನ್ನು ಕೂಡ ಹೇಳಿರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಎಸ್ಐಆರ್ ರಾಜ್ಯದಲ್ಲಿ ಆರಂಭವಾಗ್ತಾ ಇದೆ. ಈ ಎಸ್ಐಆರ್ ಕುರಿತಂತೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಹಿತ ಒಂದಿಷ್ಟು ಶಾಸಕರಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಮತದಾರರು ಕೂಡ ಕೈ ತಪ್ಪದಂತೆ ನೀವು ನೋಡ್ಕೊಳ್ಬೇಕು. ಎಸ್ಐಆರ್ ನಿಂದ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಹುನ್ನಾರ ಆಗ್ಬಹುದು. ಹಾಗಾಗಿ ತಾವು ಖುದ್ದಾಗಿ BLOಗಳ ಮುಖಾಂತರ ಕೂಡ ಏನು ಅರ್ಜಿಗಳನ್ನ ಏನ್ ಕೊಡ್ತಾರೆ ಅದ್ರ ಬಗ್ಗೆ ನೀವು ಗಮನ ಹರಿಸಿ ಯಾವುದೇ ರೀತಿ ಸಹಿತ ಮತಗಳು ಒಂದು ಕಡಿತವಾಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೆಲವಷ್ಟು ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ತಮ್ಮ ಕ್ಷೇತ್ರಗಳಲ್ಲಿ ಏನು ವಾರ್ಡ್ಗಳಿರ್ತವೆ ಆ ವಾರ್ಡ್ಗಳು ಎಲ್ಲ ವಾರ್ಡ್ಗಳ ಮೇಲೂ ಕೂಡ ಕಣ್ಣಿಡಬೇಕು. ಮತ್ತೆ BLOಗಳ ಮುಖಾಂತರವೂ ಕೂಡ ಏನು 3 ಬಾರಿ ಏನು ಅರ್ಜಿ ಫಾರ್ಮ್ ಏನ್ ಕೊಡ್ತಾರೆ ಆ ಒಂದು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಭರ್ತಿ ಮಾಡಿ ಅದನ್ನ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಕಳಿಸಿ ಅದನ್ನ ಮತವನ್ನ ಯಾವುದೇ ರೀತಿ ಕಡಿತ ಆಗದಂತೆ ನೀವು ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ದು ಅನ್ನುವಂಥದ್ದನ್ನ ಶಾಸಕರಿಗೆ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಎಸ್ಐಆರ್ ಕುರಿತಂತೆ ರಾಜ್ಯ ಸರ್ಕಾರ ಬಹಳಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಆದ್ರೆ ಆ ಎಸ್ಐಆರ್ ನಡೆಯುವಂತ ಸಂದರ್ಭದಲ್ಲಿ ಬಹಳ ಜಾಗೃತರಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರಿಗೆ ಒಂದಿಷ್ಟು ತಿಳುವಳಿಕೆಯನ್ನು ನೀಡುವಂತ ಪ್ರಯತ್ನವನ್ನ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಇಂಚರ ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ಐಆರ್ ಬಗ್ಗೆ ಸಿದ್ದು ಡಿಕೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕರಿಗೆ ಯಾವ ರೀತಿಯಾಗಿ ಪಾಠವನ್ನ ಮಾಡಬೇಕು, ಮತವನ್ನ ಬಿಡಬಾರ್ದು, ಕೈ ಬಿಟ್ಟು ಹೋಗದಂತೆ ನಾವು ಯಾವ ರೀತಿ ನಿಗಾ ವಹಿಸಬೇಕು, ಮತ್ತೆ ನಿಮ್ಮ ಕ್ಷೇತ್ರಗಳಲ್ಲಿ ತಂಡಗಳನ್ನ ರಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ದಾರೆ.